ಸೇವೆಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದಿರುವ ಪ್ರಾತಿನಿಧ್ಯ ಸಮರ್ಪಕ ಇದೆಯೋ ಅಸಮರ್ಪಕ ಇದೆಯೋ ಅದರ ಬಗ್ಗೆ ಮಾಡಿ ಇಂಟರ್ ಡಾಕ್ಯುಮೆಂಟ್ಸ್ ಬಗ್ಗೆ ವರದಿ ಕೊಡಿರುತ್ತೆ. ಮೂರನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ವಿವಿಧ ಗುಂಪುಗಳಲ್ಲಿ ಅಂತರ್ ಹಿಂದುಳಿಕೆ ಕಾರಣ ಏನು, ಅವ್ರಿಗೆ ಪ್ರತಿನಿಧಿ ಸಿಕ್ಕದಿಲ್ಲ ಅದು ಫೈಂಡ್ ಔಟ್ ಮಾಡಿರ್ತಾರೆ. ಆಯೋಗವು ಅಗತ್ಯವಿದ್ದಲ್ಲಿ ತನ್ನ ವಿವೇಚನೆಯಂತೆ ಮತ್ತು ಅಂತರ್ ಹಿಂದುಳಿಕೆ ಬಗ್ಗೆ ಇನ್ನಿತರ ಸೂಕ್ತ ದತ್ತಾಂಶಗಳನ್ನು ಇಂಪೆರಿಕಲ್ ಡಾಟಾಗಳನ್ನು ಕಲೆ ಹಾಕಬೇಕು ಅಂತ ಹೇಳಿ. ಐದನೇದಾಗಿ, ಆದಿ ಕರ್ನಾಟಕ, ಆದಿ ದ್ರಾವಿಡ್ ಮತ್ತು ಆದಿ ಆಂಧ್ರ ಈ ಜಾತಿಗಳನ್ನು ನೀವು ಯಾವ ಕ್ಯಾಟಗರಿಗೆ ಸೇರಿದ್ದೀರಿ, ಬಲಗೈ ಸೇರಿತಾರೋ ಏನು ಎಡಗೈ ಸೇರಿತಾರೋ ಅದರ ಬಗ್ಗೆ ಕುಲಂಕುಷವಾಗಿ ಆಂಥ್ರೋಪಾಲಜಿ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಅದು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಆ ನಂತರ ಆರನೇದು ಏನಿದೆ ಅಂದ್ರೆ, ಪ್ರತಿ ಜಾತಿಗಳನ್ನು ವಿವಿಧ ಗುಂಪುಗಳನ್ನು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಹಿಂದುಳಿಕೆ ಬಗ್ಗೆ ವಿವಿಧ ಸಮಸ್ಯೆಗಳನ್ನು ಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಜೊತೆಗೆ 2012 ಇಲ್ಲಿವರೆಗೆ ಎಷ್ಟು ಆಯೋಗಗಳಾಗಿವೆ, 2012 ಇಲ್ಲಿವರೆಗೆ ಎಷ್ಟು ಆಯೋಗಗಳ ಕುಲಂಕುಷ ಪರಿಶೀಲಿಸಿ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಏನ್ ಹೇಳ್ತಾ ಇದ್ದಾರ ಎಡಗೈ ಜನ, ಇಲ್ಲ ನೀವು ಸದಾಶಿವ ಆಯೋಗ ಜಾರಿ ಮಾಡಬೇಕು. ಇವು ಮೂರು ಆಯೋಗ ಅಂದ್ರೆ ಯಾವುದು, ಪಂಜಾಬ್, ಹರಿಯಾಣ, ಆಂಧ್ರ ಪ್ರದೇಶ ಆಯೋಗನು ಇದರ ಬಗ್ಗೆ ನೀವು ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಏಳನೇದಾಗಿ, ಮೀಸಲಾತಿ ನೀತಿಗಳ ಪ್ರಯೋಜನವನ್ನು ಪರಿಶಿಷ್ಟ ಜಾತಿಗಳ ವಿವಿಧ ಗುಂಪುಗಳ ನಡುವೆ ಸಮಾನವಾಗಿ ಹಂಚಿಕೆ ಆಗಿದೆ ಅಂತ ನೋಡುತ್ತೆ. ಆಯೋಗವು ತನ್ನ ಸಭೆಗಳನ್ನು ಬೆಂಗಳೂರು ಅಥವಾ ಇನ್ನಿತರ ಬಿದ್ದರೆ ಇತರ ಸ್ಥಳದಲ್ಲಿ ಮಾಡಬೇಕಂತ. ಈಗ ನಮ್ಮ ಜನ ಏನ್ ಆಯೋಗಕ್ಕೆ ಇಲ್ಲಿ ಬರ್ಲಾಕಾಗಲ್ಲ, ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳ್ತಾರೆ. ಬಟ್ ಆದೇಶದಲ್ಲಿ ಈ ತರ ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡ್ಲಕ್ಕ ಪ್ರತಿಯೊಂದು ಜಿಲ್ಲಾಕ್ಕೆ ಬರ್ಬೇಕು, ಎಲ್ಲಾ ಸಮಾಜದ ಹಿರಿಯರಿಗೆ ಕರಿಬೇಕು, ಅವ್ರೇನ್ ಡಾಟಾ ಸಬ್ಮಿಟ್ ಮಾಡಿದ್ರೆ ಅದು ಪರಿಗಣಿಸ್ಬೇಕು. ಅಲ್ಲಿ ಕುಂತಿನ ಪರಿಗಣಿಸುವಾಗ ಅನ್ಯಾಯ. ಈಗ ನಾವು ಹೇಳ್ತಾ ಇದ್ದೇವೆ ಸದಾಶಿವ ನಮ್ಮ ಜಿಲ್ಲಾದಾಗ ಬಂತೇನ್ರಿ, ನೀವು ಪತ್ರಕರ್ತರಿಗೆ 2012 2018 ಬಂತೇನೋ ನಮ್ಮ ಜಿಲ್ಲಾದಾಗ ನಾವು ಗುಲ್ಬರ್ಗ ಕೇಳಿದ್ರೆ ಬಂದಿಲ್ಲ ಅಂತ, ಎಲ್ಲ ಕಡೆ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ. ಆಯೋಗೇ ಬಂದಿಲ್ಲ, ಆಯೋಗ ಜಾರಿ ಮಾಡಿಲ್ಲ. ಕರ್ನಾಟಕ ಸರ್ಕಾರವು ಈ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಪ್ರಕಾರ ಇದು ನಾವು ಆದೇಶ ಮಾಡಿದ್ವಿ ಅಂತ ಹೇಳ್ತಾರೆ. ಆ ಆದೇಶ ನಾವು ಹೋಗ್ತೇವೆ, ನೀವು ಮಾಡಿ ದತ್ತಾಂಶವನ್ನು ಕಲೆಕ್ಟ್ ಮಾಡ್ರಿ, ರಿಯಲ್ ಡಾಟಾವನ್ನು ಕಲೆಕ್ಟ್ ಮಾಡ್ರಿ, ಆ ನಂತರ ನೀವು ವರದಿಯನ್ನು ಕೊಡ್ರಿ ನಮ್ಮ ಮತ್ತೆ ನಮ್ಮ ಬಾಂಧವರಿಗೆ. ಸಂವಿಧಾನಿಕ ಯಾಕಂತಂದ್ರೆ ಬಾಬಾ ಸಾಹೇಬರು ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರನ್ನ ಒಳ ಮೀಸಲಾತಿ ಬಗ್ಗೆ ಏನೂ ಮಾತಾಡಿದ್ರು. ಯಾಕಂತಂದ್ರೆ ಅಷ್ಟು ದೂರದೃಷ್ಟಿ ಇರ್ತಕ್ಕಂಥ ಬಾಬಾ ಸಾಹೇಬರು ಯಾವತ್ತೂ ಕೂಡ ಜಾತಿಗಳನ್ನು ಒಡೆಯ ಕೆಲಸ ಮಾಡಿಲ್ಲ, ಜಾತಿಗಳನ್ನು ಸೇರುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸುಮಾರು 3 ವರ್ಷದಿಂದ ವಿರೋಧ ಮಾಡ್ತಾ ಬಂದಿದ್ವಿ. ನಾವೆಲ್ಲ ಯುವಕರು ಸೇರಿ ನಮ್ಮ ಹಿರಿಯರ ಗಮನಕ್ಕೆ ತಂದ್ವಿ. ಸರ್ ಇದೇ ತರ ಆದ್ರೆ ನಮ್ಮ ಸಮಾಜ ಯಾವುದೋ ದಿಕ್ಕಿಗೆ ಹೋಗುತ್ತೆ, ಮತ್ತೆ ಯುವಕರೆಲ್ಲ ಇವತ್ತು ಬಹಳ ಗೊಂದಲದಲ್ಲಿದ್ದಾರೆ. ಯಾಕಂತಂದ್ರೆ ಸರ್ ತಿಳಿಸಿದ ಪ್ರಕಾರ ನಮ್ಗೆ 6% ಬೇಕು, ಎಡಗೈಗೆ ಬಲಗೈದವರಿಗೆ 5% ಬೇಕು. ಮತ್ತೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ವಿಭಾಗದ ಬೀದರ್ ಮತ್ತು ಕಲಬುರಗಿ ಸ್ಪೆಷಲಿ 1% ಅಲ್ಲಿದ್ದಾರೆ ಬಲಗೈಯವರು ಅಂತ ಹೇಳಿ, ಅದು ಕೂಡ ಮಾನ್ಯ ಮಾಜಿ ಸಚಿವರು ಎಚ್ ಆಂಜನೇಯ ಅವರು ಕೂಡ ಒಂದು ಪತ್ರಿಕೆ ಹೇಳಿಕೆ ಅಂತ ಹೇಳ್ತಾರೆ. ಸರ್ ಎಂತ ನಾಚಿಕೆ ಹೇಳಿದ ಸಂಗತಿ ಅಂದ್ರೆ, ಇವತ್ತು ಸ್ವತಃ ಅವರೇ ರಿಸರ್ವೇಶನ್ ಅಲ್ಲಿ ಗೆದ್ದಿ ಮಂತ್ರಿಯಾಗಿ ಮತ್ತೆ ತಿರ್ಗಾ ಬಂದು ತಿಂದಿನ ತಟ್ಟೆಯಲ್ಲಿ ಏನಪ್ಪಾ ಅಂದ್ರೆ ಉಳ್ಳಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಜನರಿಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿರೋ ಅವರೇ ದಾರಿ ತಪ್ಪಿಸ್ತಾ ಇದ್ದಾರೆ. ಸರ್ ಇವತ್ತು ಸಭೆ ತಮ್ಮೆಲ್ಲ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶನೇ ಸಮಿತಿ ಮಾಡಿದೀವಿ. ಸಮಿತಿ ಹೆಸರೇ ನಾವೇನ್ ಇಟ್ಟಿದೀವಿ ಅಂತಂದ್ರೆ ಒಳ ಮೀಸಲಾತಿ ವಿರೋಧ ಹೋರಾಟ ಸಮಿತಿ ಅಂತ ಹೇಳಿ. ಯಾಕಂದ್ರೆ ಇಷ್ಟು ದಿವಸ ಅವ್ರು ಏನೋ ಮಾಡ್ತಾ ಇದಾರೆ, ಅವ್ರು ಮಾಡ್ಲಿ. ಯಾಕಂದ್ರೆ ನಮ್ಗೆ ಗೊತ್ತಿದ್ದು ಪೋರ್ಟಲ್ ಸ್ಟ್ಯಾಂಡ್ ಆಗೋದಿಲ್ಲ. ಯಾಕಂತಂದ್ರೆ ಸಂವಿಧಾನದಲ್ಲಿ ಇದು ಪದಕ್ಕೆ ಒಂದು ಬೆಲೆ ಇಲ್ಲ ಅಂತಂದ್ಮೇಲೆ ಇದು ಏನ್ ಜಾರಿ ಆಗುತ್ತೆ ಅಂತ ಹೇಳಿ ನಾವಿದ್ವಿ. ಇವತ್ತು ನಾವು ಎಲ್ಲರೂ ಸೇರಿ ಚಳವಳಿ ಕಟ್ಟಬೇಕಂತ ಹೇಳಿ ಹೇಳ್ತಕ್ಕಂಥ ಮುಖ್ಯ ಉದ್ದೇಶನೇ ಯಾವ ಒಬ್ಬ ನಾಲ್ಕು ಇದನ್ರಿ ಭಾಸ್ಕರ ಪ್ರಸಾದ್ ಅಂತ ಹೇಳಿ. ಯಾಕಂತಂದ್ರ ಇವತ್ತು ನಾವು ನೋಡ್ಬೇಕು, ಇಡೀ ಸಮುದಾಯದ ಲೀಡರ್ಗಳಿಗೆ ಬೈಯೋದು ಸ್ಟಾರ್ಟ್ ಮಾಡಿದ್ದಾರೆ. ಖರ್ಗೆ ಅವ್ರಿಗೆ ಬೈತಾ ಇದಾರೆ, ಪರಮೇಶ್ವರ್ ಸಾಹೇಬ್ರಿಗೆ ಬೈತಾ ಇದಾರೆ, ಆಂಜನೇಯ ಮತ್ತ ಅವರೆಲ್ಲ ಬೆಂಬಲಿಗರ ಅವರೆಲ್ಲ. ಬರೀ ನೀವು ಬೈಯೋದ್ರಿಂದ ನಿಮ್ಮ ನ್ಯಾಯ ಸಿಗಲ್ಲ. ನಿಮ್ಮ ನ್ಯಾಯ ಬೇಕಾದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಉಳ್ಕೊಂಡು ಹೋರಾಟ ಮಾಡಿ ನ್ಯಾಯ ತಗೋರಿ ಬೇಕಂದ್ರೆ.
ಇವತ್ತು ಅವ್ರು ಎಷ್ಟು ಬೈತಾರೆ ಅವ್ರಿಗಿಂತ ಜಾಸ್ತಿ ಬೈಬೋದು. ಬಟ್ ನಮ್ದು ಸಂಪ್ರದಾಯ ನಮ್ದಲ್ಲ ಬೈಯೋದು. ಇವತ್ತು ಯಾರೋ ಒಬ್ಬರು ತಮ್ಮ ರಾಜಕೀಯ ಲಾಭದ ಸಲುವಾಗಿ ಇಡೀ ಸಮುದಾಯವನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ನಮ್ಮ ಚಳವಳಿ ಹೊರಡಬೇಕಂತೇಳಿ ನಾವು ಸಭೆಯಲ್ಲಿ ವೈಜನಾಥ್ ಸೂರ್ಯವಂಶಿ ಸಾಹೇಬರಿಗೆ ರಾಜ್ಯದ ಅಧ್ಯಕ್ಷರಾಗಿ ನೇಮಕಾತಿ ಮಾಡಿದ್ವಿ. ಮತ್ತೆ ಹಿರಿಯರಾಗಿರ್ತಕ್ಕಂಥ ಇಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದೊಂದು ಪದನಾಮ ಹೊಂದ್ಕೊಂಡು ಎಲ್ಲಾ ಜಿಲ್ಲೆಗಳಲ್ಲಿ ಈ ಚಳವಳಿ ಪ್ರಾರಂಭ ಆಗಬೇಕು. ಯಾಕಂತಂದ್ರೆ ಇವತ್ತು 101 ಜಾತಿ ಇದೆ ಸರ್. ಪರಿಶಿಷ್ಟ ಜಾತಿ ಒಳಗಡೆ ಉಪಜಾತಿಗಳು 101 ಜಾತಿ. ಕೇವಲ ಒಂದೇ ಜಾತಿ ಒಳ ಮೀಸಲಾತಿ ಪರವಾಗಿ ಹೋರಾಡ್ತಾ ಇದೆ. ಇನ್ನು ಉಳಿದ 100 ಜಾತಿ ಯಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಇವ್ರು ಒಡೆದಾಳುವ ನೀತಿ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸ್ತೀವಿ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಅಲ್ಲ, ಶಾಂತಿಯುತವಾದ ಹೋರಾಟ ಮಾಡಿ ಜನರನ್ನು ಹೋಲಿಸಿ ಇದು ಏನಿದೆ ಸತ್ಯಾಸತ್ಯತೆಯನ್ನು ಹೊರಗೆ ತಂದು ನಾವು ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತೀವಿ. ಇದಕ್ಕೆ ಬೇಕಾದ್ರೆ ನಾವು ಕಾನೂನಿನ ಪ್ರಕಾರ ಹೋರಾಟ ಮಾಡ್ಲಿಕ್ಕೂ ಸಿದ್ಧ ಇದೀವಿ ನಾವು. ಅದು ಬಿಟ್ಬಿಟ್ಟು ಬಿಜೆಪಿ ಅವ್ರು ಒಬ್ಬರ ಸಲುವಾಗಿ ಇಡೀ ಸಮುದಾಯ ಒಳಗಡೆ ಕುಂಭ ಗಲಭೆಗಳಂತ ಸೃಷ್ಟಿ ಆಗ್ಬಾರ್ದು ಅಂತ ಹೇಳಿ ನಾನೆಲ್ಲ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡ್ತೀವಿ. ಇವಾಗ ಸುಧಾರಿಸ್ಕೊಳ್ಬೇಕು ಅವ್ರು. ಯಾಕಂತಂದ್ರೆ ಬರೀ ಬೈಯೋದ್ರಿಂದ ಮನಸ್ತಾಪಗಳಾಗಿ ಅವ್ರು ಬೈದಾಗ ನಾವು ಬೈಯೋದು ನಮ್ಮ ಯುವಕರೇನು ದಾರಿ ತಪ್ಪಬಾರ್ದ ಒಂದು ನಿಷ್ಠೆ ಒಳಗ ನಾವು ತಡ್ಕೊತಾ ಇದೀವಿನ ಅವ್ರಿಗೆ ಹೆದರ್ತಾ ಇಲ್ಲ. ಇವತ್ತು ಇಡೀ 100 ಜಾತಿಗಳ ಉಪಜಾತಿಗಳಿದಾವ, ಎಲ್ಲರೂ ಸೇರ್ತಾ ಇದಾರ, ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಬೀದರ್ ಜಿಲ್ಲೆಯಿಂದಾನೇ ಒಂದು ಕ್ರಾಂತಿ ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ. ಇದು ಒಂದು ಬಹಳ ದೊಡ್ಡ ಒಂದು ಸಮಾವೇಶ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡ್ತೀವಿ ಅಂತ ನಾನು ಮಾತಿಗೆ ಕೊಡ್ತೀನಿ. ನಾನು ವಿಷ್ಣುವರ್ಧನ್ ವಾದೋಡಿ, ಜಿಲ್ಲಾಧ್ಯಕ್ಷ.